ಈ ಹೊತ್ತಿಗೂ ಕೂಡ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ನಮ್ಮ ವಚನಕಾರರು ಎತ್ತಿದ ಪ್ರಶ್ನೆಗಳಿದಾವಲ್ಲ, ಈ ಹೊತ್ತಿಗೂ ನಮ್ಮಲ್ಲಿ ಜೀವಂತವಾಗಿದ್ದಾವೆ. ನಮ್ಮ ಕನ್ನಡವೂ ಕೂಡ ಬೇರೆ ಭಾಷೆಗಳಿಗೆ ಕೊಟ್ಟಿದೆ, ಅನ್ಯ ಭಾಷೆಗಳ ಮುಖೇಣವಾಗಿ ಪಡ್ಕೊಂಡಿದೆ. ಅಲ್ಲಿಯ ಒಂದು ಪರಿಚಯ ಭಾಷೆ ಅದು ಇದೆಯಲ್ಲ, ಅದಕ್ಕಿಂತಲೂ ನನಗೆ ಓದಿನ ಮುಖೇಣವಾಗಿ ನಮ್ಮ ಕನ್ನಡದ ಬಹುತ್ವ ಪರಿಚಯ ಜಾಸ್ತಿ. ಕುವೆಂಪು ಅವರು ಗದ್ಯದಲ್ಲಿ ಬಳಸುವ ಭಾಷೆ ನೋಡಿ, ಅವ್ರ ಕಾದಂಬರಿಗಳಲ್ಲಿದೆಯಲ್ಲ, ಕಾದಂಬರಿಗಳಲ್ಲಿ ಒಂದೇ ನೆಲದೊಳಗಿನ ಬಹುತ್ವದ ಕನ್ನಡವನ್ನು ನಾವು ಕಾಣ್ತಾ ಹೋಗ್ತೇವೆ. ದನಿ ಇದೆಯಲ್ಲ, ಜನರ ದನಿಯೇ ನಮ್ಮ ಕನ್ನಡದ ನಿಜವಾದ ಸ್ಟ್ಯಾಂಡರ್ಡ್. ಇದು ಕಾಲ ನಿರವಧಿ, ಅದು ಚಲಿಸ್ತಲೇ ಇರ್ತದೆ, ಅದು ಬೇರೆ ಸ್ವರೂಪ ಪಡ್ಕೊಂಡು ಆಮೇಲೆ ಈಗಿನ ಸವಾಲುಗಳೇ ಬೇರೆ. ಆದರೆ ಈ ಹೊತ್ತಿಗೂ ಕೂಡ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ನಮ್ಮ ವಚನಕಾರರು ಎತ್ತಿದ ಪ್ರಶ್ನೆಗಳಿದಾವಲ್ಲ, ಈ ಹೊತ್ತಿಗೂ ನಮ್ಮಲ್ಲಿ ಜೀವಂತವಾಗಿದ್ದಾವೆ. ಯಾಕೆ ಅಂತಂದರೆ, ಚಾತುರ್ವರ್ಣ ವ್ಯವಸ್ಥೆ ಆಗ ಸಮಾಜವನ್ನು ಹೇಗೆ ಛಿದ್ರೀಕರಣಗೊಳಿಸಿ ಮನುಷ್ಯರ ನಡುವೆ ತಾರತಮ್ಯವನ್ನು ಬಿತ್ತಿ ಬೆಳೆದಿತ್ತು, ಹಾಗೇನೇನೇ ಸಂಪತ್ತಿನ ಹಂಚಿಕೆಯೊಳಗೂ ಕೂಡ ಅದರ ಒಂದು ರಾಜಕಾರಣ ಹೇಗಿತ್ತು, ಈ ಹೊತ್ತಿಗೂ ಕೂಡ ಕೆಲವು ಬದಲಾವಣೆಗಳಾಗಿವೆ. ಮೂಲಭೂತವಾಗಿ ಆಗಬೇಕಾಗಿದ್ದ ಬದಲಾವಣೆಗಳು ಆಗಿಲ್ಲ. ಅದು ಯಾವುದು ಅಂತಂದರೆ ಅಸ್ಪೃಶ್ಯ, ಜಾತಿ ಸಮಸ್ಯೆಗಳು, ಇವೆಲ್ಲ ಈಗಲೂ ಕೂಡ ಹಾಗೆ ಉಳಿದಿದ್ದಾವೆ. ಮೊಟ್ಟ ಮೊದಲಿಗೆ ನನಗೆ ನಮ್ಮ ದೇಶದ ಸಂದರ್ಭದೊಳಗೆ ನೇರವಾಗಿ ಆ ಚಾತುರ್ವರ್ಣ ವ್ಯವಸ್ಥೆಯನ್ನು, ಅರ್ಥಾತ್ ವೈದಿಕ ವ್ಯವಸ್ಥೆಯನ್ನು, ಬ್ರಾಹ್ಮಣ್ಯವನ್ನು ವಿರೋಧಿಸಿ ಮಾತನಾಡಿದವರು ಶರಣರು ಅಂತ ನನಗನ್ಸುತ್ತೆ. ಸರ್, ಈಗ ಆ ಪರಂಪರೆ ಹಿನ್ನೆಲೆ ಜೊತೆಗೆ ಬಹಳಷ್ಟು ಜನ ಕವಿಗಳು ಒಂದೇ ಕಡೆ ನೆಲೆಗೊಂಡು ಪ್ರಾದೇಶಿಕ ಭಿನ್ನತೆಯನ್ನು ನೋಡೋಂಗಿಲ್ಲ. ತಾವು ಸರ್ಕಾರಿ ವೃತ್ತಿಯಲ್ಲಿದ್ದು ಯಾವ್ಯಾವ ಪ್ರದೇಶಗಳಲ್ಲಿ ಕೆಲಸ ಮಾಡಿ ಆ ಭಾಗದ ನೆಲದ ಗುಣಗಳನ್ನು ಹೆಂಗೆ ಅರ್ಥ ಮಾಡಿಕೊಂಡ್ರಿ? ನಮ್ಮ ಕನ್ನಡ ಹೇಳ್ತಾನಲ್ಲ, ಕನ್ನಡಂಗಳ್ ಒಳವು, ಕೇಶಿರಾಜ್ ಹೇಳ್ತಾನೆ ನೋಡಿ, ಕನ್ನಡಂಗಳ್ ಒಳವು ಅಂತ. ಕನ್ನಡ ನಮ್ಮ ಕಣ್ಣಿಗೆ ಅಥವಾ ನಮ್ಮ ಕಿವಿಗೆ ಕೇಳಿಸ್ತಕ್ಕಂಥದ್ದು ಒಂದೇ ಭಾಷೆಯಾಗಿರಬಹುದು, ಆದರೆ ಪ್ರಾದೇಶಿಕವಾಗಿ ಎಷ್ಟು ಭಿನ್ನತೆಗಳಿವೆ ಅಂತನ್ನೋದಕ್ಕೆ ವಿಸ್ತಾರ ಜಾಸ್ತಿಯಾದಷ್ಟು, ಭಾಷೆಯನ್ನಾಡುವ ಪ್ರದೇಶದ ವಿಸ್ತಾರ ಜಾಸ್ತಿಯಾದಷ್ಟೂ ಕೂಡ ಅದು ಭಿನ್ನ ಪ್ರಭಾವಗಳಿಗೆ ಒಳಗಾಗ್ತಾ ಅದು ತನ್ನ ಚಹರೆಗಳನ್ನು ವಿಸ್ತರಿಸ್ಕೊಳ್ತಾ ಹೋಗುತ್ತೆ, ಬದಲಾಯಿಸ್ಕೊಳ್ತಲೂ ಹೋಗುತ್ತೆ. ಈ ನೆಲೆಯೊಳಗೆ ಕನ್ನಡಕ್ಕೆ ಒಂದು ಅಲ್ಲ, ನುಡಿಗಟ್ಟುಗಳೇನೇ ನೀವು ನೋಡ್ಕೊಂಡು ಬಂತು ಅಂತಂದರೆ, ಉತ್ತರ ಕರ್ನಾಟಕದಲ್ಲಿ ಬಳಸುವ ನುಡಿಗಟ್ಟುಗಳನ್ನು ನಮ್ಮ ಹಳೆ ಮೈಸೂರಿನಲ್ಲಿ ಬಳಸಲ್ಲ, ಚಾಮರಾಜನಗರದಲ್ಲಿ ಬಳಸೋ ನುಡಿಗಟ್ಟುಗಳನ್ನು ಕೋಲಾರದಲ್ಲಿ ಬಳಸಲ್ಲ. ಯಾಕೆಂದರೆ ಕೋಲಾರದ ತೆಲುಗಿನ ಪ್ರಭಾವ, ಆಮೇಲೆ ಇನ್ನೂ ಹೆಚ್ಚು ಚಾಮರಾಜನಗರದ ಕಡೆ ಬಂತು ಅಂತಂದರೆ ತಮಿಳಿನ ಪ್ರಭಾವ, ಅತ್ತ ಮರಾಠಿ ಪ್ರಭಾವ, ಈ ಎಲ್ಲ ಪ್ರಭಾವಗಳಿಗೆ ಹೊಂದಿಕೊಂಡ ರೀತಿಯೊಳಗೆ ಕೊಟ್ಟಿದೆ, ತಗೊಂಡಿದೆ ಭಾಷೆ. ನಮ್ಮ ಕನ್ನಡವೂ ಕೂಡ ಬೇರೆ ಭಾಷೆಗಳಿಗೆ ಕೊಟ್ಟಿದೆ, ಅನ್ಯ ಭಾಷೆಗಳ ಮುಖೇಣವಾಗಿ ಪಡ್ಕೊಂಡಿದೆ. ಈ ತರಹದೊಳಗೆ ಕನ್ನಡ ವಿಶೇಷವಾಗಿ ಬಹುತ್ವದ ಗುಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ನೆಲೆಯೊಳಗೆ ನಮ್ಮ ಮಕ್ಕಳಿಗೆ ನಾವು ಪರಿಚಯಿಸುವಾಗ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ಪ್ರಮಾಣು ಕನ್ನಡ ಅಂತ ಬಳಸ್ತೇವೆ. ಆ ಪ್ರಮಾಣು ಕನ್ನಡ ಅನ್ನೋದೇನು ಅಂತಂದರೆ, ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ನಮ್ಮ ಆಡಳಿತ ಭಾಷೆಯಲ್ಲಿ ಬಳಸ್ತೇವೆ, ಶಿಕ್ಷಣದಲ್ಲಿ ಬಳಸ್ತೇವೆ, ಇದನ್ನೇ ಕನ್ನಡ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಸೃಜನಶೀಲ ವ್ಯಕ್ತಿಗೆ ಅವನದೇ ಆದಂಥ ಒಂದು ಭಾಷೆ ದತ್ತವಾಗಬೇಕು ಅಂತಂದರೆ, ಅವನ ಹುಟ್ಟಿನ ಮೂಲದ, ಅವನ ಬೆಳವಣಿಗೆಯ ಮೂಲದ, ಅವನ ಬಾಲ್ಯದ ಮೂಲದ ಒಂದು ಭಾಷಿಕ ಸಂಪತ್ತಿರುತ್ತಲ್ಲ, ಭಾಷಿಕ ಕೋಶ ಇರುತ್ತಲ್ಲ, ಆ ಭಾಷಿಕ ಕೋಶವನ್ನು ತನ್ನದಾಗಿಸ್ಕೊಂಡಿರ್ಬೇಕು. ನಮ್ಮ ಆಧುನಿಕ ಸಂದರ್ಭದಲ್ಲಿಯೂ ಕೂಡ ನಮ್ಮಲ್ಲಿ ಅಯಾಚಿತವಾಗಿ ಬರ್ತಾ ಇರುತ್ತೆ. ನನ್ನೊಳಗನಕ ಅದು ಅಯಾಚಿತವಾಗಿ ಬರುವಂಥದ್ದು. ಈಗ ಬೇಂದ್ರೆಯವರಲ್ಲೇ ನೋಡಿ,
ಬೇಂದ್ರೆಯವರು ಬರೆದ ರೀತಿಯೊಳಗೆ ಯಾರ್ಯಾವರು ಬರೆಯೋಕ್ಕಾಗುತ್ತಾ? ಕಂಬಾರರ ಬರೆದ ರೀತಿಯೊಳಗೆ ಬರೆಯೋದಕ್ಕಾಗುತ್ತಾ? ಹಾಗೆ ನಮ್ಮಲ್ಲಿ ಪ್ರಯೋಗಗಳಾಗಿಲ್ಲ. ಆ ಪ್ರಯೋಗದ ಒಳಗೆ ನಾನು ತೊಡಗಿಕೊಂಡಿದ್ದೀನಿ ಅಂತಂದು ನಾನು ವಿನಯದಲ್ಲಿ ಹೇಳ್ತೀನಿ. ಎಲ್ಲೆಲ್ಲಿ ತಾವು ಸೇವೆ ಮಾಡಿದ್ರಿ ಸರ್ ಅಂತ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ? ನಾನು ಸಿಂಧನೂರಿನಲ್ಲಿ ಸೇವೆ ಮಾಡಿದ್ದೀನಿ, ಮಡಿಕೇರಿನಲ್ಲಿ ಸೇವೆ ಮಾಡಿದ್ದೇನೆ, ಆಮೇಲೆ ನಮ್ಮ ತುಮಕೂರು ಸುತ್ತಮುತ್ತ ಹೆಚ್ಚಿನದಾಗಿ ಸೇವೆ ಮಾಡಿರೋದು, ಚಿತ್ರದುರ್ಗದ ಹತ್ತಿರ ಹೊಸದುರ್ಗ ಇದೆಯಲ್ಲ, ಹೊಸದುರ್ಗ. ಹೀಗೆ ನನ್ನ ಸೇವಾವಧಿಯೊಳಗಿನ ಅಲ್ಲಿಯ ಒಂದು ಪರಿಚಯ ಭಾಷೆ ಅದು ಇದೆಯಲ್ಲ, ಅದಕ್ಕಿಂತಲೂ ನನಗೆ ಓದಿನ ಮುಖ್ಯವಾಗಿ ನಮ್ಮ ಕನ್ನಡದ ಬಹುತ್ವ ಪರಿಚಯ ಜಾಸ್ತಿ. ಯಾಕಂದರೆ ಕಾರ್ನಾಡರು, ಕಂಬಾರು ಉತ್ತರ ಕರ್ನಾಟಕ ಭಾಷೆ ಅಂತಂದರು, ದೇವನೂರು ಮಾದೇವರು ಚಾಮರಾಜನಗರದ ಭಾಷೆ ಅಂತಂದ್ರು ಕನ್ನಡಕ್ಕೆ. ನಮ್ಮ ರಂಶ, ಆಮೇಲೆ ಬಿತ್ತಿ ಬೆಳೆದವರು ರಾವ್ ಬಹದ್ದೂರು ಅವ್ರುಗಳೆಲ್ಲ ಬಳಸಿದ ಭಾಷೆ ಎಂಥ ಇದು. ಹೆಚ್ಚಿನದಾಗಿ ನೇನು ಬೇಡಿ ಕುವೆಂಪು ಅವರು ಗದ್ಯದಲ್ಲಿ ಬಳಸುವ ಭಾಷೆ ನೋಡಿ. ಅವ್ರ ಕಾದಂಬರಿಗಳಲ್ಲಿ ಇದೆಯಲ್ಲ, ಕಾದಂಬರಿಗಳಲ್ಲಿ ಒಂದೇ ನೆಲದೊಳಗಿನ ಬಹುತ್ವದ ಕನ್ನಡವನ್ನು ನಾವು ಕಾಣ್ತಾ ಹೋಗ್ತೇವೆ. ಈ ಎಲೆಡಿಕೆ ಹಾಕ್ಕೊಳ್ತಾರೆ, ಎಲೆಡಿಕೆ ಹಾಕ್ಕೊಂಡಾಗ ಬಾಯಿ ತುಂಬ ತೊಂಬಲ ಇರುತ್ತೆ, ಅದು ತಾಂಬೂಲ, ಅದು ತೊಂಬಳ. ಅದು ಅಲ್ಲಿ ಸುಬ್ಬಣ್ಣ ಅಂತ ಒಬ್ಬ ಬರ್ತಾನೆ, ಅವನು ನಾನು ಅನ್ನೋದನ್ನು ಇಲ್ಲಿ ಬಾಯಿ ತುಂಬ ತುಂಬಿಕೊಂಡೇನೇನೆ ಹೆಂಗೆ ಹೇಳ್ತಾನೆ ನಾಣ. ಈ ಶಬ್ದಗಳನ್ನು ಎಷ್ಟು ಚೆನ್ನಾಗಿ ಕುವೆಂಪು ಗ್ರಹಿಸಿದ್ದಾರೆ ಅಂತಂದರೆ, ಅಲ್ಲಿ ಹಳೆ ಪೈಕದವ್ರು ಮಾತನಾಡೋ ಕನ್ನಡನೇ ಬೇರೆ, ಗೌಡ್ರುಗಳು ಮಾತನಾಡೋ ಕನ್ನಡನೇ ಬೇರೆ, ಜೋಯಿಸರು ಮಾತನಾಡೋ ಕನ್ನಡನೇ ಬೇರೆ. ಆ ಎಲ್ಲ ಕನ್ನಡದ ಪರಿಚಯ ಕುವೆಂಪುಗೆ ಹೇಗಿತ್ತು ಅಂತಂದರೆ, ಅದು ನೆಲದಲ್ಲಿಗೆ ಅಯಾಚಿತವಾಗಿ ಬಂದ ಅನುಭವ. ಆ ಪ್ರಜ್ಞೆ ನಮ್ಮ ಯುವ ಪೀಳಿಗೆಗೆ ಇರಬೇಕು. ಈಗ ಬೆಂಗಳೂರಿನಲ್ಲಿ ನೀವು ನೋಡಿದರೆ, ಬೆಂಗಳೂರು ಕನ್ನಡ ಹೇಗಿದೆ ಸೂಕ್ಷ್ಮವಾಗಿ ಗಮನಿಸಿ ನೀವು. ಇಲ್ಲಿ ಬಳಕೆಯಾಗುವ ಕೆಲವು ಪದಗಳು ಎಲ್ಲರ ಬಾಯಿಲಲ್ಲೂ ಬರ್ತಾ ಇರುವಂಥದ್ದು. ಚಿತ್ರದುರ್ಗದ ಕಡೆ ಹೋಗಿ, ಅದನ್ನು ದಾಟಿ ರಾಯಚೂರು ಕಡೆಗೆ ಹೋಗಿ, ಆ ಶಬ್ದಗಳು ಕಾಣಿಸಲ್ಲ. ಯಾಕೆ? ಅದಕ್ಕೆ ಪರ್ಯಾಯವಾಗಿ ಬೇರೆ ಏನೇನೋ ಬಳಸ್ತಿರ್ತಾರೆ. ಉದಾಹರಣೆಗೆ ಆಸ್ಪತ್ರೆ ಅಂತ ನಾವು ಹೇಳ್ತೀವಿ, ಆ ಕಡೆಗೆ ಹೋದ್ರೆ ದವಾಖಾನೆ ಅಂತಾರೆ. ಅಲ್ಲಿ ಇವೆಲ್ಲ ಇವು ಕನ್ನಡದ ಶಬ್ದಗಳೇ ಅವು. ದವಾಖಾನೆಯೂ ಕನ್ನಡವೇನೇನೆ, ಆಸ್ಪತ್ರೆಯೂ ಕನ್ನಡವೇನೇನೆ, ಪೊಲೀಸು ಕನ್ನಡವೇನೇನೆ, ಆರಕ್ಷಕ ಕನ್ನಡ ಅಲ್ಲ, ಅಭಿಯಂತರ ಕನ್ನಡ ಅಲ್ಲ, ಸಂಸ್ಕೃತ. ಅವು ನಮಗೆ ಒಳಿಕೆ ಬಂದಿಲ್ವಲ್ಲ, ಸುಮ್ಮನೆ ಇಟ್ಕೊಂಡು ಬಲವಂತವಾಗಿ. ಆ ರೀತಿ ಅನುವಾದ ಯಾಕಾಯ್ತು ಸರ್? ಬಳಕೆಯಾಗದ ಪದಗಳ ಅನುವಾದದ ಅಗತ್ಯ ಇತ್ತ? ಹಿಂದಿ ಪ್ರೊಫೆಸರ್ಗಳನ್ನು ತಂದು ಕನ್ನಡವನ್ನು ಬರೆಸುವುದಕ್ಕೆ ತೊಡಗಿದ್ರ ಅಪಪ್ರಯೋಗವೇ ಈ ಅಚ್ಚ ಕನ್ನಡದ ಇವತ್ತೂ ಕೂಡ ನಾವು ಕಳ್ಕೊಳ್ಳಲಾರದೇ ಇರುವ ಶಬ್ದಗಳವು. ಅಭಿಯಂತರ, ಆರಕ್ಷಕ, ಇಂಥ ಶಬ್ದಗಳು ಅಲ್ಲ. ಉಕಾರ ಅಂತೆ ಮಾಡಿಬಿಡಬೇಕು, ಅದನ್ನೇ ಕನ್ನಡೀಕರಣ ಮಾಡ್ಬೇಕು ಅನ್ನೋಂಥ ಅಭಿಪ್ರಾಯವನ್ನು ಪುಟ್ಟಪ್ಪನವ್ರು ಹೇಳಿದ್ರಲ್ಲ ಸರ್. ಬಸ್ಸಿಗೆ ಬಸ್ಸು, ರೈಲ್ಗೆ ರೈಲು, ಮೋಟಾರು, ಆಮೇಲೆ ಇಂಜಿನಿಯರ್ಗೆ ಇಂಜಿನಿಯರ್. ಸರಿ, ಇನ್ನೇನು ಬೇಡ, ಕಾಲೇಜು. ನಾವು ಯಾರು ಮಹಾವಿದ್ಯಾಲಯ ಅಂತ ಯಾರು ಕರೀತಾರೆ? ಕರೆಯಲ್ಲ, ಆಡು ಭಾಷೆಯಲ್ಲಿ ಇಲ್ಲ, ಅದು ಕಾಲೇಜು ಅಂತ ಕರೀತಾರೆ. ಹೌದು ಅಲ್ಲೂರ. ಈ ಥರ ಇಂಗ್ಲೀಷ್ ಎಷ್ಟೋ ಶಬ್ದಗಳು ನಮ್ಮೊಳಗೆ ಬಂದಿವೆ, ಕನ್ನಡ ಆಗಿದ್ದಾವೆ. ಆದರೆ ಕೃತಕ ಕನ್ನಡ ಬಳಸೋದಕ್ಕೆ ತೊಡಗಿದರೆ ಇಂಗ್ಲೀಷನ್ನು, ಅದು ಗೊತ್ತಾಗುತ್ತೆ ಇದು ಒಗ್ಗಿಲ್ಲ ಅಂತ. ಆದ್ದರಿಂದ ದನಿ ಇದೆಯಲ್ಲ, ಜನರ ದನಿಯೇ ನಮ್ಮ ಕನ್ನಡದ ನಿಜವಾದ ಸ್ಟ್ಯಾಂಡರ್ಡ್. ಅದನ್ನು ಅಳೆಯೋದಕ್ಕೆ ಯಾವುದು ಒಗ್ಗಿದೆ, ಯಾವುದು ಒಗ್ಗಿಲ್ಲ ಅನ್ನೋದಕ್ಕೆ. ಈ ಶಿಕ್ಷಿತರಿದಾರಲ್ಲ, ಅವ್ರದ್ದಲ್ಲ, ಅವರು ಕೃತಕವಾಗಿ ಕಟ್ತಾರೆ, ಆದರೆ ಜನ ಅಯಾಚಿತವಾಗಿ ಬಳಸ್ತಾರೆ. ಸರ್, ಕವಿತೆಗೆ ವಾಪಸ್ ಬರೋದಾದರೆ, ನೀವು ಭಿನ್ನ ಹಾದಿಯ ಕವಿತೆಗಳು ಆರಂಭದಲ್ಲಿ ತಿಳಿಲಾರದ ಬರೆದ್ರಿ ಅಂತ ಹೇಳಿದ್ರಿ. ಆ ತಿಳಿಯಲಾರದ ಅನ್ನೋದರ ಉದ್ದೇಶ, ಆಶಯ ಏನಾಗಿತ್ತು ಸರ್? ನವ್ಯದ ಪ್ರಭಾವ ಇಟ್ಕೋಬೇಕನ್ನಿಸ್ತೋ ಅಥವಾ ಅದು ಪರಿಣಾಮಕಾರಿ ಅಂತ ಅನ್ನಿಸ್ತೋ? ತಿಳಿಯಲಾರದ್ದು ಅನ್ನೋದಕ್ಕೆ ಭಾಷೆಯನ್ನು ನಾನು
ಮಿತವಾಗಿ ಬಳಸ್ತಾ ಇದ್ದದ್ದು ಬಹುತೇಕವಾಗಿ. ಆಮೇಲೆ ನಮ್ಮ ನೆಲದ ಭಾಷೆಯನ್ನು ಹೆಚ್ಚು ಬಳಸ್ತಾ ಇದ್ದಿದ್ದು. ಮೂಲೆ ಮುಡುಕು ಅಂತಿದ್ದೆ ಅಲ್ಲಿ. ಮುಡುಕು ಇದು ಅಷ್ಟು ಹೆಚ್ಚು ಪ್ರಚಲಿತವಿರ್ತಿರಲಿಲ್ಲ ಈ ಥರದ್ದು. ಈ ಒಂದು ಪ್ರಸಂಗ ಹೇಳ್ತೀನಿ. ಮೊನ್ನೆ ನಮ್ಮ ಸಮಾಜಮುಖಿ ಸಮ್ಮೇಳನದೊಳಗೆ ಈ ಪ್ರಸಂಗವನ್ನು ನಮ್ಮ ವಿಕ್ರಮ್ ವಿಸಾಜಿ ಪ್ರಸ್ತಾಪಿಸಿದರು. ಚಂಪಾಗೂ ನನಗೂ ನಡೆದ ಒಂದು ಕಾವ್ಯಕ್ಕೆ ಸಂಬಂಧಪಟ್ಟ ಭಾಷಾ ಪ್ರಯೋಗದ ಪ್ರಸಂಗ. ಹೆಚ್ಚಿನದಾಗಿ ಎಲ್ಲರೂ ಗುರುತಿಸ್ತಾರೆ. ನನಗೇನದು ಇದಾಗಿಲ್ಲ. ಅಂದರೆ ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದ ಅಗತ್ಯ ಏನಿಲ್ಲ. ನೆಲಮೂಲದ ಕವಿ ಅಂತ ಬಳಸ್ತಾರೆ. ಅವರು ಚಂಪಾ ಕೇಳಿದರು, ನಿಮ್ಮ ನೆಲಮೂಲದ ಕವಿತೆಯಲ್ಲಿ ಈ ರಿಯಲ್ ಎಸ್ಟೇಟ್ ಇದೆಯಾ ಅಂತಂದು, ರಿಯಲ್ ಎಸ್ಟೇಟ್ನ ಸಮಸ್ಯೆಗಳಿದೆಯಾ ಅಂತ ಕೇಳಿದರು. ನಾನು ಅದಕ್ಕೆ ಅಷ್ಟಕ್ಕೆ ನಿಲ್ಲಿಸ್ತಾ ವಿಕ್ರಮ್ ವಿಸಾರ್ಜಿ. ಆದರೆ ನಾನು ಕೊಟ್ಟ ಉತ್ತರವನ್ನು ಹೇಳಲಿಲ್ಲ. ಅವಳೆದೆಯ ಜಂಗಮ ನಂದು 2ನೇ ಸಂಕಲನ. ಆ ಸಂಕಲನದಲ್ಲಿ ಈ ನೆಲಮೂಲದ ಸಮಸ್ಯೆಗಳು ಹೇಗೆ ಬಂದಿವೆ ಅನ್ನೋದಕ್ಕೆ ನಮ್ಮ ಹಳ್ಳಿಯೊಳಗೆ ಸಾಕಷ್ಟು ಚೆನ್ನಾಗಿ ವ್ಯವಸಾಯ ನಡೀತಾ ಇದ್ದಿದ್ದೇನೆ. ಬರ ಬಂದಾಗ ಬರ ಇರೋದು, ಮಳೆ ಬಂದಾಗ ಚೆನ್ನಾಗಿ ಸಮೃದ್ಧವಾಗಿರೋದು, ಇದೆಲ್ಲ ಇತ್ತು. ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಬಂತು. ಸಿಮೆಂಟ್ ಫ್ಯಾಕ್ಟ್ರಿ ಬಂದ ನಂತರದೊಳಗೆ ಸುತ್ತಮುತ್ತ ಎಷ್ಟರ ಮಟ್ಟಿಗೆ ಬದಲಾವಣೆಗಳಾದವು ಅಂತನ್ನೋದಕ್ಕೆ ತೋಟಗಳಲ್ಲಿ ಸಿಮೆಂಟಿನ ಧೂಳು ಮರಗಿಡಗಳಿಗೆ ಕೂತ್ಕೊಂಡು, ಹುಲ್ಲಿನ ಮೇಲೆಲ್ಲ ಕೂತ್ಕೊಂಡು ದನಗಳು ತಿನ್ನೋ ಬಾಯಿಗೆ ಸಿಮೆಂಟ್ ಹೋಗೋದಕ್ಕೆ ತೊಡಗಿತು. ಎಷ್ಟು ಮಟ್ಟಿಗೆ ಪಲ್ಲಟ ಆಗಿರಬಹುದು ಲೆಕ್ಕ ಹಾಕೊಳ್ಳಿ. ಹಾಲು ಕರೆಯೋದ್ರಿಂದ ಹಿಡಿದು ಇಡೀ ಪ್ರಾಣಿಗಳ ಆಯು ಪ್ರಮಾಣವನ್ನು ಒಳಗೊಂಡ ರೀತಿ ಒಳಗೆ, ನಾವು ಕುಡಿಯುವ ನೀರಿಗೂ ಕೂಡ ಅದು ಬಿದ್ದ ರೀತಿ ಒಳಗೆ ಹೆಚ್ಚಿನ ಕಡಿಮೆ ಅನಾರೋಗ್ಯಕ್ಕೆ ಎಲ್ಲರೂ ಕೂಡ ಒಳಗಾಗ್ತಾ ಬಂದರು. ಪರಿಸರ ಮಾಲಿನ್ಯ ಒಂದು ಕೈಗಾರಿಕಾ ಕ್ರಾಂತಿಯ ನಂತರದೊಳಗೆ ಹೆಂಗಾಗುತ್ತೆ ಅಂತನ್ನೋದಕ್ಕೆ ಇದನ್ನು ಸೂಕ್ಷ್ಮವಾಗಿ ಹಿಡಿದಿಟ್ಟಿದೆ. ಅವಳೆದೆಯ ಜಂಗಮ. ಅವಳ ಅಂತಂದರೆ ಭೂತಾಯಿಯ, ಎದೆಯ ಜಂಗಮ ಜೀವಜಗತ್ತು, ಜಂಗಮ ಜೀವಜಗತ್ತು. ಇಲ್ಲಿ ಅವಳೆದೆಯ ಜಂಗಮ ಅನ್ನೋದನ್ನೊಂದು ಪ್ರಣಯದ ಪದ್ಯವಾಗಿ ನೋಡೋದಕ್ಕೆ ಹೋದರೆ ಅದಲ್ಲ. ಅಲ್ಲಿರೋದು ಅವಳೆದೆಯ ಜಂಗಮ ಜಗತ್ತು ಏನಾಯಿತು ಅದನ್ನು ಕುರಿತು ಒಂದು ಚಿಂತನೆ ಇದೆ ಅಲ್ಲಿ. ನನ್ನ ಕಣ್ಣಾರೆ ಕಂಡದ್ದು, ನಾನು ಅನುಭವಿಸಿದ್ದು, ನನ್ನ ನೆಲದೊಳಗೆ ನಾನು ಕಂಡದ್ದು, ನಾನು ಉಂಡದ್ದು ಅದು. ಈ ಥರದ್ದು ಬೇಕಾದಷ್ಟಿದೆ ನನ್ನ ಪದ್ಯದೊಳಗೆ. ಯಾಕೆ ಅಂತಂದರೆ ಬರೀ ರಿಯಲ್ ಎಸ್ಟೇಟ್ ಅಂತನ್ನೋದನ್ನು ಮಾತ್ರ ಸೀಮಿತಗೊಳಿಸಿ ನೋಡೋದಲ್ಲ, ಅದಕ್ಕೆ ಸಂಬಂಧಪಟ್ಟ ರೀತಿಯೊಳಗಿನ ಬೇರೆ ಬೇರೆ ಸಮಸ್ಯೆಗಳೂ ಕೂಡ ಸಹಜವಾಗಿ ಬರ್ತವೆ. ನಮ್ಮ ಭಾಷೆಗೆ ಅದೆಲ್ಲವನ್ನೂ ಕೂಡ ದಕ್ಕಿಸಿಕೊಳ್ಳುವ ಶಕ್ತಿ ಇದೆ. ಯಾವುದೇ ಹಳ್ಳಿ ಭಾಷೆಗೇನೆ ನಾವು ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಅಲ್ಲ. ನಾವು ಗ್ರಾಮೀಣ ಹಿನ್ನೆಲೆಯಿಂದ ಬಂದಿದ್ದರೆ ಅದು ಸಾಧ್ಯ ಆಗ್ತದೆ ಸರ್. ನೀವು ಬೆಂಗಳೂರಿನಲ್ಲೇ ಹುಟ್ಟಿ ಬೆಂಗಳೂರಿನೆಲ್ಲ ಬೆಳೆದ ಕವಿಗೆ ನೆಲಮೂಲದ ಕವಿ ಅನ್ನೋಕೆ ಆಗಲ್ಲ. ನೀವು ನಾವೆಲ್ಲ ಹಳ್ಳಿಯ ಸಂಸ್ಕೃತಿಯನ್ನು ಅನುಭವಿಸಿದ್ದೀವಿ. ನಮ್ಮ ಕವಿತೆಯ ಪ್ರತಿಮೆಗಳು, ರೂಪಗಳು ಬರ್ತವೆ. ನೀವು ಹೆಚ್ಚು ಬಳಸೋದ್ರಿಂದ ನಿಮ್ಮನ್ನು ನೆಲಮೂಲದ ಕವಿ ಅಂತ ವಿಮರ್ಶಕರು ಅಂದಿರ್ಬೋದು. ಚಂಪಾ ಅವರು ನೆಲಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ವ್ಯಂಗ್ಯವಾಗಿ ಎತ್ತಿರ್ಬೋದು. ಸ್ವಲ್ಪ ಒಂಚೂರು ಕುಟುಕು ಬುದ್ಧಿ ಅಲ್ಲ ನಮ್ಮ ಚಂಪಾ ಅವರು. ಅದು ಹಿಂದೇನು ದುರುದ್ದೇಶ ಇರಲ್ಲ, ಸುಮ್ಮನೆ ಆ ಒಂದು ಕಾರಣದಲ್ಲಿ ಕೇಳಿರೋದು. ಇನ್ನೂ ಒಂದು ನೀವು ಹೇಳಿದ್ದು ಕೇಳ್ತಾ ಇದ್ದೀನಿ.